ಗುರು ಎಲ್ಲರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 11ರ ಆಕ್ಷನ್ ಇದೆ ಆಗಸ್ಟ್ 15 ಮತ್ತು 16ನೇ ತಾರೀಕು ನಡೀತಾ ಇದೆ ಅಂತ ಹೇಳ್ಬೋದು. ಈ ಹಿನ್ನೆಲೆ ಹಲವಾರು ಸ್ಟಾರ್ ಪ್ಲೇಯರ್ಸ್ಗಳು ಈ ಆಕ್ಷನಲ್ಲಿ ರಿಲೀಸ್ ಆಗ್ತಿದ್ದಾರೆ. ಈಗಾಗಲೇ ಪ್ರೊ ಕಬಡ್ಡಿ ಟೀಮ್ಗಳು ಹಲವಾರು ಜನ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು, ನಾವು ಈ ಒಳ್ಳೆ ಟೀಮ್ನ ಕಟ್ಟಬೇಕು, ಈ ಸಲ ಚಾಂಪಿಯನ್ಸ್ ಆಗಬೇಕು ಅನ್ನೋ ಒಂದು ಇಂಟೆಂಟಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಆಕ್ಷನ್ಗಿಂತ ಮುಂಚೆ ಒಂದಿಷ್ಟು ಯಂಗ್ ಪ್ಲೇಯರ್ಸ್ಗಳನ್ನು ಎಲ್ಲ ತಂಡಗಳು ಕೂಡ ರಿಟರ್ನ್ ಮಾಡಿದ್ದಾರೆ. ಆ ರಿಟರ್ನ್ ಮಾಡಿರೋ ಟೀಮ್ಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸು ಕೂಡ ಒಂದು 4 ಜನ ಯಂಗ್ ಪ್ಲೇಯರ್ಗಳನ್ನು ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾರನ್ನು ರಿಟರ್ನ್ ಮಾಡಿದ್ದಾರೆ, ಏನು ಎತ್ತ ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. 4 ಜನ ಪ್ಲೇಯರ್ಸ್ಗಳನ್ನು ನಮ್ಮ ರಣಧೀರ್ ಸಿಂಗ್ ಸರಾವತ್ ಆಗಿರಲಿ, ಬೆಂಗಳೂರು ಬುಲ್ಸ್ನ ಕೋಚಿಂಗ್ ಸ್ಟಾಫ್ ಆಗಲಿ, ಅದೇ ರೀತಿ ಓನರ್ಸ್ಗಳು ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರಪ್ಪ ಅಂತ ನೋಡಿದ್ರೆ ಅದೇ ರೀತಿ ಪಂಕಜ್ ಅಂತ ಒಬ್ಬ ಪ್ಲೇಯರ್ಗಳನ್ನು ರಿಟರ್ನ್ ಮಾಡಿದ್ದಾರೆ. ಅದೇ ರೀತಿ ಮಂಜಿತ್ ಅನ್ನೋ ಒಂದು ಪ್ಲೇಯರ್ನೂ ಕೂಡ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಚಂದ್ರ ನಾಯಕ್ ಅನ್ನೋರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 4ನೇ ಆಟಗಾರ, ಕೊನೆಯ ಆಟಗಾರ ಲಕ್ಕಿ ಕುಮಾರ್ ಅನ್ನೋರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ 4 ಜನ ಆಟಗಾರನ್ನ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ವರ್ಷ ರಿಟರ್ನ್ ಮಾಡಿರೋ ಒಬ್ಬ ಪ್ಲೇಯರ್ನು ಕೂಡ ನಾವು ಆಡ್ಸಿರಲಿಲ್ಲ, ಅಂದರೆ ಯಂಗ್ ಪ್ಲೇಯರ್ ಲಿಸ್ಟಲ್ಲಿ. ಈ ವರ್ಷನಾದರೂ ಒಳ್ಳೆ ಪ್ಲೇಯರ್ಗಳನ್ನು ಪಿಕ್ ಮಾಡಿ ಒಳ್ಳೆ ಒಂದು ಟೀಮ್ ಮಾಡಿದರೆ ಅವಾಗೂ ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಪ್ಪ ಅಂದರೆ NOP ಪ್ಲೇಯರಲ್ಲಿ ಹಲವಾರು ಜನ ಸ್ಟಾರ್ ಪ್ಲೇಯರ್ಸ್ ಆಗಿದ್ದು ಉಂಟು ಅಂತಲೇ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಈ 4 ಜನ ಪ್ಲೇಯರ್ಸ್ಗಳನ್ನು ನಾವು ತಗೊಂಡು ಒಳ್ಳೆಯದನ್ನ ಮಾಡಿದ್ದೀವಿ ಅಂತ ಹೇಳ್ಬೋದು. ನಿಮ್ಗೆ ಅನಿಸುತ್ತೆ ಈ 4 ಜನ ಪ್ಲೇಯರ್ಸ್ಗಳ ಬಗ್ಗೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಬಾಯ್ ಸ್ಪೀಕರ್.